ಎಲ್ಲರೂ ವೇಟ್ ಮಾಡ್ತಾರೆ ನೀನ್ ಯಾವಾಗ ಮದ್ವೆ ಐತಿ ಅಂತ. ಹೌದೇನೆ? ಹೌದು. ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ? ತುಂಬಾ ಜನ ಮದ್ವೆ ಯಾರು ಆಗ್ತೀರಿ ಅಂತ ನೋಡಕ್ಕ. ಸ್ಕೂಲ್ ಫ್ರೆಂಡ್ ಅಕ್ಕಂದು ಇವತ್ತು ಮದ್ವೆ ಇದೆ. ಮೇನ್ ಆಗಿ ನನ್ನ ಕರ್ದಿದ್ದೆ, ಮದ್ವೆಗ್ ಬಾ ಅಂತ ಹೇಳಿಲ್ಲ, ಬಂದು ವ್ಲಾಗ್ ಮಾಡು ಅಂತ ಹೇಳಿದಾಳೆ. ಸೊ ಅದಕ್ಕೆ ಮದ್ವೆ ಹುಡುಗಿ ಮುಂದೆನೆ ನಿಂತಿದ್ವಿ. ನಮ್ನ 5% ನಮ್ನ ಕಂಡಿಡಿಲಿಲ್ಲ. ಹಂಗೆ ಹೆಂಗಾಗ್ತಿದೆ ಅಂದ್ರೆ ಈ ಅಣ್ಣನ ಮದ್ವೆಗೆ ಹೋಗಿ ಊಟ ಮಾಡ್ಕೊ ಬರ್ತಾರಲ್ಲ, ಆ ತರ ಸುಮ್ಮನೆ ಮಾಡ್ಬೇಡ ಅಂತ ಅನ್ನಿಸ್ತಾ ಇದೆ. ಹುಡುಗಿ ತಂಗಿ ನೋಡಿ ಚೇಂಜ್ ಆಗಿದ್ದೀನ ಆಗಿಲ್ವಾ? ಇವಳು ಅತ್ತೆ ಅತ್ತೆ ಬಾತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಇವತ್ತು ಈ ವ್ಲಾಗ್ನ ನಾನು ನನ್ನ ಫಸ್ಟ್ ಐಫೋನಲ್ಲಿ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊನ್ನೆ ಒಂದು ಮಾಡಿದ್ದೆ, ಬಟ್ ನಂಗೆ ಇಷ್ಟ ಆಗಲಿಲ್ಲ, ಅಂದರೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಸೊ ಇವಾಗ ಪ್ರಾಪರ್ ಆಗಿ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಈ ವ್ಲಾಗ್ ಏನಪ್ಪಾ ಅಂತಂದ್ರೆ, ನನ್ನ ಫ್ರೆಂಡ್ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ ಅಕ್ಕಂದು ಇವತ್ತು ಮದುವೆ ಇದೆ. ಅಂದ್ರೆ ಅವಳು ನಮ್ಮ ಜೊತೆಗೆ ಓದಿದ್ದು, ನಮ್ಮ ಸೀನಿಯರ್ ಆಗಿದ್ಲು. ಸೊ ಇವತ್ತು ಅವಳ ಮದುವೆ ಇದೆ, ರಿಸೆಪ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಮೇಯ್ನ್ ಆಗಿ ನನ್ನ ಕರೆದಿದ್ದೆ, ಮದುವೆಗೆ ಬಾ ಅಂತ ಹೇಳಿಲ್ಲ, ಬಂದು ವ್ಲಾಗ್ ಮಾಡು ಅಂತ ಹೇಳಿದಾಳೆ. ಸೊ ಅದಕ್ಕೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಮದುವೆ ನೋಡ್ದಂಗೆ ಆಗುತ್ತೆ, ವ್ಲಾಗ್ ಮಾಡ್ದಂಗೆ ಆಗುತ್ತೆ ಅಂತ ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಎಸ್, ಇನ್ನ ರೆಡಿ ಆಗಿಲ್ಲ, ಲೇಟಾಗಿ ಆರಾಮಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಆಮೇಲೆ ರೆಡಿ ಆಗ್ತೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಬೇಡ ಅಂತ ಇವಾಗ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಹೋಪ್ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಈಸ್ ಮನೆಯಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಕರೆಂಟ್ ಹೋಗ್ಬಿಡ್ತು. ಸೊ ಇಲ್ಲಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ. ತುಂಬ ವರ್ಷ ಆದಮೇಲೆ ಬರ್ತಿರೋದು ವಿನೂತ. ನೋಡೋಣ ಬರೇ. ಮದುವೆ ಹುಡುಗಿ ಮುಂದೆನೆ ನಿಂತಿದ್ವಿ. ನಮ್ನ 5% ನಮ್ನ ಕಂಡಿಡಿಲಿಲ್ಲ, ಹಂಗೆ ಹೊಟ್ಟೋದ್ಲು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಚೆ ಕೂತಿದ್ದೀನಿ ಚೌಟ್ರಿಯಿಂದ, ಊಟ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರೋಣ ಅಂತ. ಅವ್ರ ತಂಗಿನೂ ಎಲ್ಲೂ ಕಾಣಿಸ್ತಾ ಇಲ್ಲ ಗೈಸ್. ಹೆಂಗಾಗ್ತಿದೆ ಅಂದ್ರೆ ಈ ಅಣ್ಣನ ಮದುವೆಗೆ ಹೋಗಿ ಊಟ ಮಾಡ್ಕೊ ಬರ್ತಾರಲ್ಲ, ಆ ಥರ ಸುಮ್ಮನೆ ಮಾಡ್ಬೇಡ ಅಂತ ಅನ್ನಿಸ್ತಾ ಇದೆ. ಅವಳು ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ, ಹೊಟ್ಟೋಗ್ತೀವಿ ಊಟ ಮಾಡ್ಕೊಂಡು. ಇವಾಗ ಹುಡುಗಿ ತಂಗಿ ನೋಡಿ, ಇವ್ರ ಬೆಸ್ಟ್ ಫ್ರೆಂಡ್. ಏನ್ಸತಿಗೆ ಹೋಗೋ ಅತ್ತೆ. ಆ ಸ್ಕೂಲಲ್ಲೂ ಹಂಗೆ ಕೂಗ್ತಾ ಇದ್ಲು, ಈಗಲೂ ಹಂಗೆ. ಒಂಚೂರು ಬದಲಾವಣೆ. ನಾ ಚೇಂಜ್ ಆಗಿಲ್ವಾ? ನಾ ಚೇಂಜ್ ಆಗಿದ್ದೀನ ಆಗಿಲ್ವಾ? ಇವಳು ಅತ್ತೆ ಅತ್ತೆ ಬಾತೆ. ಒಂಚೂರಾದ್ರೂ ಬದಲಾವಣೆ ಆಗೆ. ದೊಡ್ಡವಳಾಗಿದ್ಯಾ? ಬಾವ ಬಂದ್ರು, ನೆಕ್ಸ್ಟ್ ಹಸ್ಬೆಂಡ್ ಬರ್ತಾರೆ. ಸ್ವಲ್ಪ ಮೃದು ಸ್ವಭಾವದ ಒಳಗೆ ಅಷ್ಟೇ. ಅಷ್ಟೇ ತಿಳ್ಕೊಂಬಿಟ್ಲಿ, ಮಾತಾಡಲ್ಲ ಅವಳು. ಎಲ್ಲರೂ ವೇಟ್ ಮಾಡ್ತಾರೆ ನೀನ್ ಯಾವಾಗ ಮದ್ವೆ ಐತಿ ಅಂತ. ಹೌದೇನೆ? ಹೌದು. ಎಂತದೂ ಇಲ್ಲ. ಜನ ವೇಟ್ ಮಾಡ್ತಾ ಇದ್ದೀರಾ? ಯಾರು ಆಗ್ತೀರಿ ಅಂತ ನೋಡಕ್ಕ. ಮದ್ವೆನೇ ಆಗಲ್ಲ ಕಡೆ ನಾನು. ಮಠಕ್ಕೆ ಸೇರ್ಕ ಮೇಲೆ ಬಿಚ್ಚೋಯ್ತಲ್ಲೇ, ಅಷ್ಟು ಗಾಳಿ ಬರ್ತೈತಲ್ಲೇ. ಇರುತ್ತಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಫೈನಲಿ ಮನೆಗೆ ಬಂದೆ. ಬಂದು ತುಂಬ ಹೊತ್ತಾಯ್ತು. ತಲೆ ಫುಲ್ ದಿಮದೆ ಮಾಡ್ತಾ ಇದೆ. ಕೇಳಿಸ್ತಾ ಇದೆಯಾ ನಾಯಿ ಬೊಗಳ್ತಾ ಇರೋದು? ಬೇಕಾಯ್ತು ಶೋಕಿ. ಸೊ ನಾನು ಚೆನ್ನಾಗಿ ಕಾಣಿಸ್ತಾರ ಅಂತ ಗೊತ್ತಾಗ್ತಾ ಇದೆ ನನಗೆ, ಬಿಕಾಸ್ ಚೆನ್ನಾಗಿರೋ ಡ್ರೆಸ್ಸು ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕೊಂಡು ಬಂದಾಗಿದೆ. ಆ್ಯಂಡ್ ಎಸ್, ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ನಾನು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಿಂಚನಾ ಮೋಹನ್ ವ್ಲಾಗ್ಸ್. ಓಕೆ ಗೈಸ್, ಬೈ ಬಾಯ್.